ನಿಮಗೆ ಟೆನ್ಷನ್ ಆಗಿದ್ದು ನನಗೆ ಇರೋ ಆರೋಗ್ಯ ಸಮಸ್ಯೆಗಿಂತ ನಾನು ಕಮಿಟ್ ಆಗಿದ್ದೀನಿ, ನಂಗೆ ಆ ಕೆಲಸ ಮುಗಿಸ್ಬಿಡೋಣ, ನನ್ನಿಂದ ಲಾಸ್ ಆಗಬಾರ್ದು. ಲಾಸ್ ಆಗಬಾರ್ದು. ಆಮೇಲೆ ಒಂದು ಸಿನಿಮಾ ಸ್ಟಾರ್ಟ್ ಆಗಿತ್ತು, ಅದು ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು 10-15% ಆಗಿತ್ತು ಅಷ್ಟೇ. ಸರಿ ಪರವಾಗಿಲ್ಲ, ಆ ಲಾಸ್ನ ತಡ್ಕೋತಾರೆ. ಬಟ್ ಫುಲ್ ಪಿಕ್ಚರ್ ಲಾಸ್ ಎಲ್ಲ ತಡ್ಕೋಬಾರ್ದು. ಬೇರೆ ಏನೋ ವಾಯ್ಸ್ ಕೊಡೋದು ಬೇಡ, ಇವಾಗ ಆರ್ಟಿಫಿಷಿಯಲ್ ಏನೇನೋ ಮಾಡ್ಬೋದು ವಾಯ್ಸ್ಲಿ ಅಂತ. ಬಟ್ ನನಗೆ ಅದಿದ್ದು ಮುಗಿಸ್ಬಿಡೋಣ, ಏನು ಗೊತ್ತಿಲ್ಲ, ಸಪೋಸ್ ಒಂದು ವೇಳೆ ಉಲ್ಟಾ ಆಗ್ಬಿಟ್ರೆ ಏನು ಮಾಡೋದು ಅನ್ನೋದೊಂದು ದಟ್ ಈಸ್ ದೇರ್. ಆ ನಂಬಿಕೆ ಇತ್ತು ದಟ್ ಏನು ಇಲ್ಲಿ ಮಾಡೋ ಟ್ರೀಟ್ಮೆಂಟ್ ಚೆನ್ನಾಗಿತ್ತು. ಬಟ್ ಬಿಫೋರ್ ದಟ್ ಐ ವಾಸ್ ವೆರಿ ಸ್ಕೇರ್ಡ್. ಏನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ಏನು ಮಾಡೋದಪ್ಪ ದೇವರೇ, ಬೇಡ ಮುಗಿಸ್ಬಿಡೋಣ, ಆಮೇಲೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗೋಣ ಅನ್ನೋ ರೀತಿಲೇ ಇತ್ತು. ಎಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕಾದ್ರೆ ಬಟ್ ಎವ್ರಿಬಡಿ ವಾಸ್ ನಮ್ಮ ಫ್ಯಾಮಿಲಿ ಇರ್ಬೋದು, ಗೀತಾ ಇರ್ಬೋದು, ಮಗಳು, ಎವ್ರಿಬಡಿ ವಾಸ್ ಕಾನ್ಫಿಡೆಂಟ್. ನನ್ನ ಮಗಳು ತಿರುಪತಿ ಮುಡಿ ಕೊಡ್ಬೇಕು, ಆಮೇಲೆ ಕೊಡ್ಬೋದಾಯ್ತಲ್ಲ ಪಾಪ, ಯಾಕೆ ಹರಕೆ ಇತ್ತ ಶಿವಣ್ಣ? ಇಲ್ಲ, ಸಡನ್ನಾಗೆ ಚಿಕ್ಕ ಮಕ್ಕಳು ಕೊಡ್ತಾ ಇದ್ವಿ. ನನ್ನ ಕಸಿನ್ ಮಗ ಚಿಕ್ಕ ಇಷ್ಟೇ ಇದ್ದ, ಅವನು ಮುಡಿ ಕೊಡ್ತಾ ಇದ್ದ. ಆಮೇಲೆ ದಿಗಂತ್ ಅಂತ ಅನ್ಕೊಂಡಿರ್ಲಿಲ್ಲ. ಹೋಗ್ಬೇಕಾದ್ರೆ ನಾನು ಕೊಟ್ಬಿಡ್ಲ ಗೀತಾ ಅನ್ಕೊಂಡಿದ್ದೆ. ಅಲ್ಲ ಶಿವಣ್ಣ, ಅದೇ ಸಾಮಾನ್ಯವಾಗಿ ಗಂಡು ಮಕ್ಕಳು ಮುಡಿ ಕೊಡ್ತಾರೆ, ಅದರಲ್ಲೂ ಹೆಣ್ಮಕ್ಳು ಮುಡಿ ಕೊಡೋದು ಸ್ವಲ್ಪ ದೂರನೇ. ನಾವು ಆ ವಿಚಾರಕ್ಕೆ ಮಾತಾಡೋದಾದರೆ ಸೊ ಗ್ರೇಟ್ ಅನಿಸ್ಬಿಟ್ರು ಗೀತಕ್ಕ. ಇಲ್ಲ, ಮೂರನೇ ಸತಿ ಇದು. ಮೂರನೇ ಸತಿ ಫಸ್ಟ್ ಟೈಮ್ ನನಗೆ ಇಲ್ಲಿ ಅನ್ಯೂರಿಸಮ್ ಒಂದು ಟ್ರೀಟ್ಮೆಂಟ್ಗೆ ಹೋಗಿದ್ದೆ. ಒಂದು ಸರ್ಜರಿ ಆಗಿತ್ತು ಅಲ್ಲಿ ಪ್ಯಾರಿಸ್ಲಿ 2011, ಒಂದು 14 ಇಯರ್ಸ್ ಬ್ಯಾಕು. 14 ಇಯರ್ಸ್ ಬ್ಯಾಕು. ನಾನು 25 ಇಯರ್ಸ್ ಆಯಿತು ಇಂಡಸ್ಟ್ರಿಗೆ ಬಂದು, 25 ವರ್ಷ ಆಯಿತು ಮದುವೆ ಆಗಿ. ಎಲ್ಲ ಸೇರಿ ಒಕ್ಕೂಟದಿಂದ ಒಂದು ಫಂಕ್ಷನ್ ಮಾಡಿದ್ವಿ. ಆ ಫಂಕ್ಷನ್ ಏನಾಯಿತು, ನಾನು ಗೀತಾ ಕುತ್ಕೊಂಡು ಚಾರಿಯೆಟ್ ಹೋಗ್ತಾ ಇದ್ವಿ. ಏನು ಸೆಂಟ್ರಲ್ಲಿ ಹೋಗ್ಬೇಕಾದ್ರೆ ಗೀತಾ ಏನೋ ಯಾತಕ್ಕೋ ಬಗ್ಗಿದ್ದು ಮೇಲೆ ಒಂದು ಬ್ಲಾಕ್ ಓಪನ್ ಆಗಿ ನನ್ನ ಹೆಡ್ ಮೇಲೆ ಬಿತ್ತು. ಅದು ನನಗೆ ಗೊತ್ತಿಲ್ಲ ಯಾತಕ್ಕೆ, ಸ್ವಲ್ಪ ನೋವಾಯಿತು. ಆಮೇಲೆ ಫಂಕ್ಷನ್ನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಹಾಸ್ಪಿಟಲ್ ಚೆಕಪ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೋದು. ಅಲ್ಲಿ ಹೋಗಿ ನೋಡಿದಾಗ ಸ್ಕ್ಯಾನ್ಲಿ ಏನು ಗೊತ್ತಾ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಯಾವುದೋ ಡಾಕ್ಟ್ರ್ ಬಂದು ಚೆಕ್ ಮಾಡಿದ್ದಾರೆ, ಯಾರ್ದು ಇದು, ಶಿವರಾಜ್ ಕುಮಾರ್, ಸ್ವಲ್ಪ ಮಾತಾಡಬೇಕು, ಚೂರು ಪ್ರಾಬ್ಲಮ್ ಇದೆ ಅಂದಾಗ ಈ ಮ್ಯಾಟ್ರ್ ಬಂತು. ಅಂದರೆ ಒಂದು ಕಡೆ ಆ ಬ್ಲಡ್ ವೆಸಲ್ ಏನೋ ಬ್ಲಾಕ್ ಆಗಿದೆ. ಸೊ ಅದನ್ನು ರಿಮೂವ್ ಮಾಡಿ ಅದಕ್ಕೊಂದು ಸ್ಟೆಂಟ್ ಥರ ಹಾಕಬೇಕು ಅಂತ ಪ್ಯಾರಿಸ್ನಲ್ಲಿ. ಸೊ ಆ ಟೈಮ್ನಲ್ಲಿ ಆಫ್ಟರ್ ದಟ್ ದಿಸ್ ಒನ್ ಶಿ ಗೇವ್. ಅಂದರೆ ಅದು ಹರಕೆನೆ, ಹುಷಾರಾಗ್ಬಿಟ್ರೆ ಬಂದು ಮುಡಿ ಕೊಡ್ತೀನಿ. ಹರಕೆ ಗೊತ್ತಿದ್ದ ಅವಾಗ ಗೀತಾ ಕೊಟ್ಟಿದ್ದು.